ಬೆಂಗಳೂರಿನಲ್ಲಿ ಮಳೆರಾಯನ ಆರ್ಭಟ ಮತ್ತೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಬೆಳಗ್ಗೆಯಿಂದ ಬಿಸಿಲು ಬರ್ತಿದ್ದಂತಹ ಬಿಸಿಲಿನ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಈಗ ಏಕಾಏಕಿಯಾಗಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ ಸುರಿತಿರುವಂತದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು. ಅಂದ್ರೆ ಏಕಾಏಕಿ ಸುರಿದಂತಹ ಭಾರಿ ಮಳೆಗೆ ಈಗ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ರಸ್ತೆಗಳಲ್ಲೂ ಕೂಡ ಈಗ ಜಲಾವೃತ ಆಗುವಂತಹ ಎಲ್ಲ ಸನ್ನಿವೇಶಗಳಿರುವಂತದ್ದು ಈಗಾಗಲೇ ಏನು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ನೀವು. ಬೆಂಗಳೂರಿನ ಮೇಕ್ರಿ ಸರ್ಕಲ್ನ ಮುಖ್ಯ ರಸ್ತೆ ಇದು. ಅಂದ್ರೆ ಬಿಟ್ಟು ಬಿಡದೆ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ಈಗ ವಾಹನ ಸವಾರರು ಕೂಡ ಪರದಾಟ ಮಾಡುವಂತಹ ಸನ್ನಿವೇಶ ಎದುರಾಗಿದೆ ಅಂತ ಹೇಳ್ಬೋದು. ಇದರಿಂದಾಗಿ ಟ್ರಾಫಿಕ್ ಜಾಮು ಕೂಡ ಉಂಟಾಗಿರುವಂತದ್ದು. ಬಸ್ಸುಗಳಾಗಿರ್ಬೋದು, ಕಾರುಗಳಾಗಿರ್ಬೋದು ಈಗ ರಸ್ತೆಯಲ್ಲೇ ಕೆಲ ಹೊತ್ತು ನಿಲ್ಲುವಂತಹ ಪ್ರಮೇಯ ಎದುರಾಗಿದೆ. ಈಗಾಗಲೇ ಏನು ಬೆಳಗ್ಗೆಯಿಂದ ಬಿಸಿಲಿನ ವಾತಾವರಣ ಇತ್ತು, ಏಕಾಏಕಿಯಾಗಿ ಮಳೆ ಬಂದಂತಹ ಹಿನ್ನೆಲೆಯಲ್ಲಿ ಈಗ ವಾಹನ ಸವಾರರು ಪರದಾಡುವಂತಹ ಸನ್ನಿವೇಶ ಎದುರಾಗಿದೆ. ಹೇಳಿ ಕೇಳಿ ಬೆಂಗಳೂರಿನಲ್ಲಿ ಮಳೆ ಬಂದ್ರೆ ಜಲಾವೃತ ಆಗುವಂತಹ ಕೆಲವೊಂದು ಪ್ರದೇಶಗಳು ಅಂದ್ರೆ ಒಳಚರಂಡಿಗಳಾಗಿರ್ಬೋದು ಅಥವಾ ರಸ್ತೆಗೂ ಕೂಡ ಮಳೆ ಬರುವಂಥದ್ದು ಅಥವಾ ನೀರು ತುಂಬಿಕೊಂಡು ಒಂದು ರೀತಿಯಾಗಿ ವಾಹನ ಸವಾರರಿಗೆ ಕಿರಿಕಿರಿ ಆಗುತ್ತೆ. ಹಾಗಾಗಿ ಈಗ ಅದನ್ನು ಸರಿಪಡಿಸುವಂತಹ ಎಲ್ಲ ಕಾರ್ಯಕ್ಕೂ ಅಧಿಕಾರಿಗಳು ಮುಂದಾಗಬೇಕು. ಆದರೆ ಈಗಾಗಲೇ ಏನೋ ಸುಮಾರು 2.5 ತಿಂಗಳಿಂದ ಮುಂಗಾರು ಮಳೆ ಪ್ರಾರಂಭವಾಗಿರುವಂಥದ್ದು. ಆದರೆ ಕಳೆದ ಒಂದು 2-3 ದಿನಗಳಿಂದ ಮಳೆ ಪ್ರಮಾಣ ಕಡಿಮೆ ಇತ್ತು. ಇವತ್ತು ಅಂದ್ರೆ ಸಂಜೆ ಏಕಾಏಕಿಯಾಗಿ ಸುರಿದಂತಹ ಭಾರಿ ಮಳೆ ಈಗ ಅವಾಂತರ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು. ವಾಹನ ಸವಾರರಿಗೆ ಕಿರಿಕಿರಿ ಆಗಿದೆ ಅಂತಲೇ ಹೇಳ್ಬೋದು. ನಾಳೆ ಮೋದಿಯವರು ನಾಳೆ ಬೆಂಗಳೂರಿಗೆ ಆಗಮನ ಆಗುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಸಕಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರು. ಪ್ರಧಾನಮಂತ್ರಿ ಮೋದಿಯವರು ಈಗಾಗಲೇ ಏನು ನಾಳೆ ಬರ್ಲಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸ್ ಭದ್ರತೆ ಆಗಿರ್ಬೋದು ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿ ಬಿಜೆಪಿಯ ಬಾವುಟಗಳನ್ನು ಕೂಡ ಹಾಕಿ ವ್ಯವಸ್ಥೆಗಳನ್ನು ಮಾಡಲಾಗಿತ್ತು. ಆದರೆ ಮಳೆ ಅಡ್ಡಿ ಆಗುತ್ತಾ, ನಾಳೆ ಮೋದಿ ಬರುವಂತಹ ಹಿನ್ನೆಲೆಯಲ್ಲಿ ಮಳೆರಾಯನ ಅಡ್ಡಿ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಿದೆ. ಈಗಾಗಲೇ ಏನು ಪೊಲೀಸು ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಒಂದು ಕಡೆ ಮಳೆರಾಯನ ಆರ್ಭಟ ಅಂತಾನೆ ಹೇಳ್ಬೋದು. ನಾಳೆ ಯಾವ ರೀತಿಯಾಗಿ ಮೋದಿ ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಅಧಿಕಾರಿಗಳಿಗೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ಇದ್ದಕ್ಕಿದ್ದಂತ ಹಾಗೆ ಬಂದಂತಹ ಮಳೆಗೆ ಈಗ ಸದ್ಯ ಬೆಂಗಳೂರು ಅಂದ್ರೆ ವಾಹನ ಸವಾರರಿಗೆ ಕಿರಿಕಿರಿ ಆಗಿರುವಂಥದ್ದು. ಅಂದ್ರೆ ರಸ್ತೆ ವ್ಯವಸ್ಥೆಗಳು ಈಗ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಈಗಾಗಲೇ ಏನು ಬಹುತೇಕ ಬೆಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ಅಂದ್ರೆ ರಸ್ತೆಯಲ್ಲಿ ನೀರು ನುಗ್ಗಿದಂತಹ ಹಿನ್ನೆಲೆಯಲ್ಲಿ ವಾಹನ ಸವಾರರು ಪರದಾಟ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಟ್ರಾಫಿಕ್ ಸಮಸ್ಯೆನೂ ಕೂಡ ಆಗ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.